ನಮಸ್ಕಾರ. ಗುಬ್ಬಿ ತಾಲೂಕು ಜಮೀನು, ಕ್ಲಿಯರ್ ಟೈಟಲ್ ಇರೋದು, ಪಿತ್ರಾರ್ಜಿತ ಜಮೀನು, ಯಾವುದೇ ಥರ ಲಿಟಿಗೇಷನ್ ಇಲ್ಲ. ಈ ಜಮೀನಲ್ಲಿ ಒಂದು ಮನೆ ಇದೆ, ಮತ್ತು ಒಂದು TC, 2 ಬೋರ್ವೆಲ್ಲು, ಒಂದು ನೀರಿನ ದೊಡ್ಡ ಸಂಪ್ ಐತೆ, ಮತ್ತು ಎಲ್ಲ ಅಪ್ಸಿ ಮಾಡೋರೆ. ಸ್ವಲ್ಪ ಈಗ ನೋಡ್ಕೊಳಕ್ಕೆ ಮೇಂಟೆನೆನ್ಸ್ ಇಲ್ಲೋದಕ್ಕೆ ಮಾರ್ತಾವ್ರೆ ನೋಡ್ರಿ. ಎಲ್ಲ ಸ್ಟಾರ್ಟ್ರದ್ದೆಲ್ಲ ಡಬ್ಬ ಇದು ಎಲ್ಲ ನೀಟಾಗಿ ಮಾಡವ್ರೆ. ಮುಂದೆ ಒಂದು ಮೇಕೆ ಫಾರಮ್ ಮಾಡವ್ರೆ, ಅದು ಎಲ್ಲ ಕ್ಲೋಸ್ ಮಾಡ್ಕೊಂಡವ್ರೆ. ಮತ್ತು ಸುತ್ತ ಎಲ್ಲ ಟೀಕ್ ಗಿಡಗಳು ಹಾಕವ್ರೆ. ಶ್ರೀಗಂಧ, ಸಿಲ್ವರು, ತ್ಯಾಗ ಹಾಕವ್ರೆ. ಈ ಜಮೀನಲ್ಲಿ ಸುತ್ತ ಫೆನ್ಸಿಂಗ್ ಐತೆ, ಕರೆಂಟಿನ ವ್ಯವಸ್ಥೆ ಐತೆ. 1300 ಅಡಿಕೆ ಮರ ಬರುತ್ತೆ. 1 ವರ್ಷದ್ದೈತೆ, 2 ವರ್ಷದ್ದೈತೆ. ಫಸ್ಲು ಬಿಡೋ ಗಿಡ ಒಂದು 250 ಬರ್ತೈತೆ, ಹಳೆ ಗಿಡ. ತುಂಬ ಚೆನ್ನಾಗೈತೆ ಜಮೀನು, ಮೇಂಟೆನೆನ್ಸ್ ಮಾಡಿಲ್ಲ. ಗಿಡ ಮಾತ್ರ ತೆಂಗು ಅಡಿಕೆ ಚೆನ್ನಾಗೈತೆ. ಯಾರನ್ನ ಅಪ್ಸೇಲ್ಸು ಜಮೀನು ತಾಣರು ನೋಡ್ರಿ, ರೆಡಿ ಐತೆ ಫಾರ್ಮು. ಟೀಕ್ ಗಿಡ ಎಲ್ಲ ಐತೆ, ಅರ್ಕಿಲಸ್ ಐತೆ, ತ್ಯಾಗ ಐತೆ, ಶ್ರೀಗಂಧ ಐತೆ, ರಕ್ತಚಂದನ ಗಿಡಗಳು ಐತೆ. ಗಿಡ ಸೂಪರಾಗೈತೆ. ತೆಂಗೆಲ್ಲ ಪೂರ್ತಿ ಫಸಲ್ ಬರ್ತೈತೆ. ಮತ್ತು ಈ ಜಮೀನಲ್ಲಿ ಒಂದು ವಾಸದ ಮನೆ ಐತೆ, ಮತ್ತು ಕರೆಂಟಿನ ರೂಮ್ ಐತೆ. ಸೂಪರಾಗೈತೆ ಜಮೀನು ಮಾತ್ರ. ಕ್ಲಿಯರ್ ಟೈಟಲ್ಲು, ನಾಳೆಗೆ ರಿಜಿಸ್ಟ್ರೇಷನ್ ಆಗುವಷ್ಟು ಡಾಕ್ಯುಮೆಂಟ್ ರೆಡಿ ಐತೆ. ಯಾವುದೇ ತರಹ ತೊಂದರೆ ಇಲ್ಲ. ಇದು ಒಂದು ವಾಸದ ಮನೆ ಐತೆ, ಎಲ್ಲ ಕರೆಂಟಿನ ವ್ಯವಸ್ಥೆ ಐತೆ. ಮತ್ತು ಒಂದು TC ಐತೆ ನೋಡಿ ಅಲ್ಲಿ. ಅಡಿಕೆ ಸ್ವಲ್ಪ ಹಳೆ ಗಿಡ ಎಲ್ಲ ಬೆಳೆ ಬರ್ತೈತೆ. ಈಗ ಹೊಸ್ದಾಗಿ ಇಕ್ಕಿರೋದು 2 ವರ್ಷದ ಗಿಡ ಐತೆ. ಯಾವುದೇ ಥರ ಲಿಟಿಗೇಷನ್ ಇಲ್ಲ, ಸೂಪರಾಗೈತೆ ಲ್ಯಾಂಡು. ವಿಲೇಜ್ ಬಂದು ಇಲ್ಲಿಗೆ ಒಂದು 500ರಿಂದ 600 ಮೀಟ್ರು, 1/4 ಕಿಲೋಮೀಟ್ರ್ ಹೋದರೆ ದೊಡ್ಡದು ವಿಲೇಜ್ ಐತೆ. ಮತ್ತು ಇದು ಸಿರಾ ಮೈಸೂರು ಹೈವೇ ರಸ್ತೆಗೆ 3 ಕಿಲೋಮೀಟ್ರ್ ಆಗುತ್ತೆ. ಟ್ವೆಂಟಿ 24 ಅವರ್ಸು ಸೇಫ್ಟಿ ಪ್ಲೇಸು. 200 ತೆಂಗಿನ ಮರ ಬರುತ್ತೆ. ತುಂಬ ಚೆನ್ನಾಗೈತೆ ಜಮೀನು ಮಾತ್ರ. ಎಲ್ಲ ಡ್ರಿಪ್ನ ವ್ಯವಸ್ಥೆ ಮಾಡವ್ರೆ. ಮೇಂಟೆನೆನ್ಸ್ ಕಮ್ಮಿ, ಮೇಂಟೆನೆನ್ಸ್ ಮಾಡಿಲ್ಲ ಅಪ್ಸೇಲ್ಸು. ಯಾರು ಇಂಟ್ರೆಸ್ಟ್ ಇರೋರು ಜಮೀನು ಫಾರ್ಮ್ ಹೌಸ್ ಮಾಡಬೇಕು ಅನ್ನೋರು ನೋಡಿರಿ, ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ. ನೋಡಿರಿ, ಅಲ್ಲೂ ಒಂದು ಬೋರ್ವೆಲ್ ಐತೆ, ಮತ್ತು ಅಲ್ಲಿಗೆ ಒಂದು ಕರೆಂಟಿನ ರೂಮಿಂದ ಒಂದು ವ್ಯವಸ್ಥೆ ಮಾಡವ್ರೆ. ಜಮೀನಲ್ಲಿ ಎಲ್ಲ ಜಮೀನಿಗೂ ಕರೆಂಟಿನ ವ್ಯವಸ್ಥೆ ಮಾಡವ್ರೆ. 24 ಅವರ್ಸು ಸೇಫ್ಟಿ ಪ್ಲೇಸು. ರೆಡ್ ಸಾಯಿಲು, ಗ್ರೌಂಡ್ ವಾಟರ್ ಮಾತ್ರ ಸೂಪರ್ ಐತೆ. 24 ಅವರ್ಸು ಸೇಫ್ಟಿ ಪ್ಲೇಸು. ಅಪ್ಸೇಲ್ಸು ಯಾರು ಜಮೀನು ತಾಣ ಅಂತಾರು ನೋಡ್ರಿ, ಚೆನ್ನಾಗಿ ಜಮೀನು ಮಾಡ್ಕೊಳ್ರಿ. ನೋಡ್ರಿ, ಇದೆಲ್ಲ ಅಡಿಕೆ, ಇದೆಲ್ಲ ಫಸಲ್ ಬರೋಕ್ಕೆ ಸ್ಟಾರ್ಟ್ ಆಗಿರೋದು, ಮತ್ತು ಅದೆಲ್ಲ ಫಸಲ್ ಬರ್ತಾ ಇರೋದು.
ಬೆಂಗಳೂರು 111 ಕಿಲೋಮೀಟ್ರ್ ಆಗುತ್ತೆ. ತುಮಕೂರು ಬಂದು 43 ಕಿಲೋಮೀಟ್ರು, ಗುಬ್ಬಿ 34 ಕಿಲೋಮೀಟ್ರು, ಚೇಳೂರು ಇಲ್ಲಿಗೆ 13 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ಮತ್ತು ಸಿರಾ ಮೈಸೂರು ಹೈವೇಗೆ 3ರಿಂದ 4 ಕಿಲೋಮೀಟ್ರ್ ಆಗುತ್ತೆ. ಟಾರ್ ರೋಡ್ಗೆ 500 ಮೀಟ್ರ್ ಹೋದರೆ ಟಾರ್ ರೋಡ್ ಸಿಗುತ್ತೆ. ಈ ಜಮೀನಿಗೆ ಟಾರ್ ರೋಡಿಂತ ಈ ಜಮೀನ್ಗನ ಪೂರ್ತಿ ನಕಾಶೆ ಸ್ಕೆಚ್ ಮಾಡ್ಕೊಂಡವ್ರೆ. ರಸ್ತೆ ನೋಡಿ, ಸುತ್ತ ಎಲ್ಲ ಫೆನ್ಸಿಂಗು ಮತ್ತು ಟೀಕ್ ಗಿಡ ಹಾಕವ್ರೆ. ಯಾವುದೇ ಥರ ಲಿಟಿಗೇಷನ್ ಇಲ್ಲ. ಇಲ್ಲೆಲ್ಲ ನೀರಾವರಿ, ಗ್ರೌಂಡ್ ವಾಟರ್ ಎಲ್ಲ 15 ಲೆಂತ್ಗೆ ನೀರಾವರಿ ಓಡ್ತಾ ಇರೋದು. ನೋಡಿರಿ, ಡ್ರಿಪ್ ವ್ಯವಸ್ಥೆ ನೋಡಿ, ಎಲ್ಲ ಡ್ರಿಪ್ ವ್ಯವಸ್ಥೆ ಮಾಡ್ಕೊಂಡವ್ರೆ. ಅಕ್ಕಪಕ್ಕ ಎಲ್ಲ ತೋಟಗಳು ಮಾಡವ್ರೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಮತ್ತು ಮುಂದೆ ಎಲ್ಲ ಹಣ್ಣಿನ ಗಿಡ ಹಾಕವ್ರೆ, ನೇರಳೆ ಗಿಡ ಹಾಕವ್ರೆ. ಮತ್ತು ಒಂದು ಗೇಟಿನ ವ್ಯವಸ್ಥೆ ಮಾಡವ್ರೆ ಫ್ರಂಟು. ಈ ಜಮೀನು ಮುಂದೆನೇ ಒಂದು ಹಳ್ಳ ಐತೆ. ಇದು ತುಂಬ ಚೆನ್ನಾಗೈತೆ. ಮಳೆಗಾಲದಲ್ಲೆಲ್ಲ ನೀರು ಇದೇ ರೀತಿ ಬರುತ್ತೆ. ಗ್ರೌಂಡ್ ವಾಟರ್ ಮಾತ್ರ ಸೂಪರ್ ಐತೆ ಜಮೀನಲ್ಲಿ. ನೋಡ್ರಿ, ಯಾರನ್ನ ಅಪ್ಸಿಯರ್ಸು ಜಮೀನು ತಗೊಳ್ಬೇಕು ಅಂದ್ಕೊಂಡಿರೋರು 5 ಎಕರೆ ಸಿಂಗಲ್ ಪಾಣಿ, 5 ಕುಂಟೆ ಖರಾಬ್ ಬರುತ್ತೆ. ಸಿಂಗಲ್ ಪಾಣಿ ಅಪ್ಸಿಯಲ್ಸ್ ತಗೊಂಡವ್ರೆ, ಮೇಂಟೆನೆನ್ಸ್ ಮಾಡೋಕ್ಕಾಗಲಿಕ್ಕೆ ಮರ್ತವ್ರೆ. ಕ್ಲಿಯರ್ ಟೈಟಲ್ಲು. ಇದು ಟೋಟಲ್ ಪ್ರೈಸ್ ಬಂದು 1,60,00,000 ಹೇಳ್ತವ್ರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಇದೇ ಥರ ಲ್ಯಾಂಡ್ ವಿಡಿಯೋ ಅಪ್ಡೇಟ್ ಮಾಡ್ತೀವಿ. ನಮ್ಮ ಶೇಖರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಹೊಸ ವಿಡಿಯೋ ಅಪ್ಡೇಟ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.